ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸೈಬರ್ ಸೆಕ್ಯೂರಿಟಿ ಸಬ್ಜೆಕ್ಟ್ ಫಿಫ್ತ್ ಸೆಮಿಸ್ಟರ್ BCom ಮತ್ತೆ BBA ಇದೆ. ಸೊ ಅದರಲ್ಲಿ ಒಂದು ಕಾನ್ಸೆಪ್ಟ್ ಔ ಟು ಸೆಕ್ಯೂರ್ ಪಾಸ್ವರ್ಡ್ ಅಂದ್ರೆ ಸೇಫ್ ನಮ್ಮ ಪಾಸ್ವರ್ಡ್ ನ ನಾವು ಹೇಗೆ ಸೆಕ್ಯೂರ್ಡ್ ಆಗಿ ಮೇಂಟೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೋರ್ ಓವರ್ ಇದು ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್. ಕ್ರಿಯೇಟ್ ಪಾಸ್ವರ್ಡ್ ವಿತ್ ಎ ಮಿಕ್ಸ್ ಆಫ್ ಅಪ್ಪರ್ ಕೇಸ್ ಲೆಟರ್ಸ್, ಲೋವರ್ ಕೇಸ್ ಲೆಟರ್ಸ್, ನಂಬರ್ಸ್ ಅಂಡ್ ಸಿಂಬಲ್ಸ್. ಅವಾಯ್ಡ್ ಪರ್ಸನಲ್ ಇನ್ಫಾರ್ಮೇಶನ್. ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಹಾಕೋದ್ ಬೇಡ. ಡು ನಾಟ್ ಯೂಸ್ ನೇಮ್ಸ್, ಡೇಟ್ ಆಫ್ ಬರ್ತ್, ಫೋನ್ ನಂಬರ್ಸ್ ಆರ್ ಕಾಮನ್ ವರ್ಡ್ಸ್. ಯೂಸ್ ಯೂನಿಕ್ ಪಾಸ್ವರ್ಡ್. ಯೂನಿಕ್ ಅಂದ್ರೆ ಡಿಫ್ರೆಂಟ್ ಆಗಿರುವಂತ ಪಾಸ್ವರ್ಡ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು, ಪರ್ಸನಲ್ ಇನ್ಫಾರ್ಮೇಶನ್ ಇರಬಾರ್ದು, ಯುನಿಕ್ ಪಾಸ್ವರ್ಡ್ ಇರಬೇಕು. ಎನೇಬಲ್ ಟೂ ಫ್ಯಾಕ್ಟರ್ ಅಥಾಂಟಿಕೇಶನ್. ಆಡ್ ಅನ್ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಯೂಸಿಂಗ್ OTPs ಆರ್ ಅಥಾಂಟಿಕೇಶನ್ ಆಪ್ಸ್ ಅಂತ ಹೇಳಿದ್ದಾರೆ. ಚೇಂಜ್ ಪಾಸ್ವರ್ಡ್ ರೆಗ್ಯುಲರ್ ಆಗಿ ಪಾಸ್ವರ್ಡ್ ನ ಚೇಂಜ್ ಮಾಡ್ತಿತ್ತು ಅಂದ್ರೆ ಹ್ಯಾಕಿಂಗ್ ಆಗುವಂತ ಚಾನ್ಸಸ್ ಇರಲ್ಲ. ಡು ನಾಟ್ ಶೇರ್ ಪಾಸ್ವರ್ಡ್ ಅಂದ್ರೆ ನಿಮ್ಮ ಪಾಸ್ವರ್ಡ್ ನ ಯಾವುದೇ ರೀತಿ ಫ್ರೆಂಡ್ಸ್ ಮತ್ತೆ ಕೊಲೀಗ್ಸ್ಗೆ ಶೇರ್ ಮಾಡಬೇಡಿ. ಬಿವೇರ್ ಆಫ್ ಫಿಶಿಂಗ್ ಅಟ್ಯಾಕ್ಸ್. ಡು ನಾಟ್ ಕ್ಲಿಕ್ ಸಸ್ಪಿಷಿಯಸ್ ಲಿಂಕ್ಸ್ ಆರ್ ಎಂಟರ್ ಪಾಸ್ವರ್ಡ್ ಆನ್ ಅನ್ನೋನ್ ವೆಬ್ಸೈಟ್. ಅಂದ್ರೆ ಯಾವ್ದೋ ಲಿಂಕ್ ಬಂದಿದೆ ಅಂದ್ರೆ ಅದನ್ನ ಕ್ಲಿಕ್ ಮಾಡಬೇಡಿ. ಮತ್ತೆ ಅನ್ನೋನ್ ವೆಬ್ಸೈಟ್ ನ ರೆಗ್ಯುಲರ್ ಆಗಿ ವಿಸಿಟ್ ಮಾಡಬೇಡಿ. ಅಂಡ್ ಅಂದ್ರೆ ಆ ಪಾಸ್ವರ್ಡ್ ನ ಅಲ್ಲಿ ಹಾಕ್ಬೇಡಿ. ಯೂಸ್ ಎ ಪಾಸ್ವರ್ಡ್ ಮ್ಯಾನೇಜರ್. ಸ್ಟೋರ್ ಅಂಡ್ ಜನರೇಟ್ ಸ್ಟ್ರಾಂಗ್ ಪಾಸ್ವರ್ಡ್ ಸೆಕ್ಯೂರ್ಲಿ ಯೂಸಿಂಗ್ ಟ್ರಸ್ಟೆಡ್ ಪಾಸ್ವರ್ಡ್ ಮ್ಯಾನೇಜರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ನೀವು ಪಾಸ್ವರ್ಡ್ ಮ್ಯಾನೇಜರ್ ನ ಯೂಶಲ್ ಆಗಿ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ಸಿಗುತ್ತೆ, ಅದನ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಷ್ಟನ್ನು ಕೂಡ ನೀವು ನಿಮ್ಮ ಪಾಸ್ವರ್ಡ್ ನ ನೀವು ಸೆಕ್ಯೂರ್ಡ್ ಆಗಿ ಇಟ್ಕೋಬಹುದು. ಎಕ್ಸಾಂಪಲ್ ಫಸ್ಟ್ ಒನ್, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್, ಅವಾಯ್ಡ್ ಪರ್ಸನಲ್ ಇನ್ಫಾರ್ಮೇಶನ್, ಯೂಸ್ ಯೂನಿಕ್ ಪಾಸ್ವರ್ಡ್, enable two-factor authentication, change password regularly, do not share passwords, beware of phishing attacks, use a ಪಾಸ್ವರ್ಡ್ ಮ್ಯಾನೇಜರ್. ಇಷ್ಟು ಕೂಡ ಪಾಸ್ವರ್ಡ್ ನ ಸೆಕ್ಯೂರ್ಡ್ ಆಗಿ ನೀವು ಮೇಂಟೈನ್ ಮಾಡಬಹುದು. ಸೊ ಇದು ಒಂದು ಕಾನ್ಸೆಪ್ಟ್. ಸೊ ಇದಾದ್ಮೇಲೆ ಇನ್ನ ಒಂದು ಕೂಡ ನಿಮ್ಗೆ ಇದೇ ಕಾನ್ಸೆಪ್ಟ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಾಸಿಫಿಕೇಶನ್ ಆಫ್ ಸೈಬರ್ ಕ್ರೈಮ್ ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಸೊ ಫಸ್ಟ್ ಒನ್, ಕ್ರೈಮ್ಸ್ ಅಗೇನ್ಸ್ಟ್ ಇಂಡಿವಿಜುವಲ್. ದೀಸ್ ಕ್ರೈಮ್ಸ್ ಟಾರ್ಗೆಟ್ ಪರ್ಸನಲ್ ಡೇಟಾ, ಪ್ರೈವಸಿ ಆರ್ ರೆಪ್ಯುಟೇಷನ್ ಆಫ್ ಇಂಡಿವಿಜುವಲ್. ಎಕ್ಸಾಂಪಲ್ ಐಡೆಂಟಿಟಿ ಥೆಫ್ಟ್, ಫಿಶಿಂಗ್, ಸೈಬರ್ ಸ್ಟಾಲ್ಕಿಂಗ್ ಅಂಡ್ ಆನ್ಲೈನ್ ಹರಾಸ್ಮೆಂಟ್. ಇದನ್ನ ಇಂಡಿವಿಜುವಲ್ ಆಗಿ ಆಗುವಂತದನ್ನ ಸೈಬರ್ ಕ್ರೈಮ್ ಇಂಡಿವಿಜುವಲ್ಸ್ ಅಂತ ಕರೀತಾರೆ. ಸೈಬರ್ ಕ್ರೈಮ್ ಅಗೇನ್ಸ್ಟ್ ಇಂಡಿವಿಜುವಲ್ಸ್. ಅಗೇನ್ಸ್ಟ್ ಪ್ರಾಪರ್ಟಿ ಅಂತಂದ್ರೆ ಇಟ್ಸ್ ಲೈಕ್ ಹ್ಯಾಕಿಂಗ್, ಮಾಲ್ವೇರ್ ಅಂಡ್ ವೈರಸ್ ಅಟ್ಯಾಕ್ಸ್, ಡೇಟಾ ಥೆಫ್ಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಥೆಫ್ಟ್. ಸೊ ಡ್ಯಾಮೇಜಸ್ ಆರ್ ಥೆಫ್ಟ್ ಆಫ್ ಡಿಜಿಟಲ್ ಪ್ರಾಪರ್ಟಿ, ಮತ್ತೆ ನಮ್ ಡೇಟಾ ಹ್ಯಾಕ್ ಆಗುವಂತದ್ದು ಇರುತ್ತೆ. ಸೊ ಅದನ್ನ ಕ್ರೈಮ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕರೀತಾರೆ. ನೆಕ್ಸ್ಟ್, ಕ್ರೈಮ್ ಅಗೇನ್ಸ್ಟ್ ಆರ್ಗನೈಸೇಷನ್ ದೀಸ್ ಕ್ರೈಮ್ಸ್ ಟಾರ್ಗೆಟ್ ಬಿಸ್ನೆಸಸ್, ಇನ್ಸ್ಟಿಟ್ಯೂಷನ್ ಮತ್ತೆ ಕಂಪನೀಸ್ಗೆ ಟಾರ್ಗೆಟ್ ಮಾಡೋದನ್ನ ಕ್ರೈಮ್ ಅಗೇನ್ಸ್ಟ್ ಆರ್ಗನೈಸೇಷನ್ ಅಂತ ಕರೀತಾರೆ. ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ. ದೀಸ್ ಕ್ರೈಮ್ಸ್ ಎಫೆಕ್ಟ್ ಪಬ್ಲಿಕ್ ಆರ್ಡರ್ ಅಂಡ್ ಸೋಷಿಯಲ್ ಹಾರ್ಮೋನಿ, ಸ್ಪ್ರೆಡಿಂಗ್ ಫೇಕ್ ನ್ಯೂಸ್, ಆನ್ಲೈನ್ ಹೇಟ್ ಸ್ಪೀಚು, ಸೈಬರ್ ಟೆರರಿಸಮ್, ಇಲ್ಲಿಗಲ್ ಆನ್ಲೈನ್ ಕಂಟೆಂಟ್. ಇದೆಲ್ಲ ಕೂಡ ಅಂದ್ರೆ ಸೊಸೈಟಿಲಿ ಪ್ರಾಬ್ಲಮ್ ಮಾಡುವಂತದನ್ನ ಅದನ್ನ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ ಅಂತ ಕರೀತಾರೆ. ಕ್ರೈಮ್ ಅಗೇನ್ಸ್ಟ್ ಗವರ್ಮೆಂಟ್. ದೀಸ್ ಕ್ರೈಮ್ಸ್ ಟಾರ್ಗೆಟ್ ಗವರ್ಮೆಂಟ್ ಸಿಸ್ಟಮ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ. ಇದನ್ನ ಗವರ್ಮೆಂಟ್ ಸಿಸ್ಟಮ್ ಮತ್ತೆ ಕೆಲವೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ನ ಟಾರ್ಗೆಟ್ ಮಾಡುವಂಥದ್ದು, ಕೆಲವೊಂದು ಇನ್ಫಾರ್ಮೇಶನ್ ಹ್ಯಾಕ್ ಮಾಡುವಂಥದ್ದನ್ನ ನಾವು ಲೈಕ್ ವಾಟ್ ಇಸ್ ದಟ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ಗವರ್ಮೆಂಟ್ ಅಂತ ಕರಿತೀವಿ. ಸೊ ಇದು ಕೂಡ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಒಂದು ಇಂಡಿವಿಜುವಲ್ಸ್, ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ಆರ್ಗನೈಸೇಷನ್, ಸೊಸೈಟಿ, ಗವರ್ನಮೆಂಟ್ ಮತ್ತೆ ಇಷ್ಟನ್ನು ಕೂಡ ನೀವು ಲೈಕ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದರೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದಾದ್ಮೇಲೆ ನಾನು ಮುಂಚೆ ವಿಡಿಯೋದಲ್ಲಿ ಔ ಟು ಸೆಕ್ಯೂರ್ ಪಾಸ್ವರ್ಡ್ ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಮಾಡಿರೋದು ಅರ್ಥ ಆಗಿದೆ ಅನ್ಕೊಂತೀನಿ. ಯಾವ್ದಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ದಯವಿಟ್ಟು ಲೈಕ್ ವಾಟ್ ಇಸ್ ದಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.